ಇಲ್ಲಿ ಮೊದಲಿಗೆ ನಾನು ಒಂದು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟ ಸೋಸಿ ಹಾಕೊಂಡಿನಿ ಇದರಲ್ಲಿ. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ 1 ಚಮಚ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ ಕಲರಿಗೋಸ್ಕರ ಸ್ವಲ್ಪನೇ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಹಾಗೂ ತುಪ್ಪನ ಸ್ಕಿಪ್ ಕೂಡ ಮಾಡ್ಬೋದು. ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವೋ ನೋಡಿ ಅದೇ ರೀತಿ ಸ್ವಲ್ಪನೇ ನೀರು ಹಾಕೊತ ಹಿಟ್ಟನ್ನ ನಾದ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಿಮಗೆ ಏನಾದರೂ ಸ್ವೀಟ್ ತಿನ್ಬೇಕು ಅನಿಸ್ತಿದ್ರೆ ಒಂದ್ಸಲ ಈ ರೆಸಿಪಿನ ಮಾಡಿ ನೋಡ್ಬೋದು. ತುಂಬಾ ರುಚಿಯಾಗಿರುವಂತಹ ಹೊಸ ರೆಸಿಪಿ ಇದು. ಇಲ್ಲಿ ನೋಡಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕೊತ ಹಿಟ್ಟನ್ನ ನಾರ್ಮಲ್ ಆಗಿ ಚಪಾತಿ ಹಿಟ್ಟು ನಾದ್ಕೊತೇವಲ್ಲ ಸ್ವಲ್ಪ ಹೌದು ಇಲ್ಲಂದ ಗಟ್ಟಿಯಾಗಿ ನಾದ್ಕೊಂಡಿನಿ. ಇವಾಗ ಇದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪ ಪುಟಾಣಿ ಹಾಗೆ ಅರ್ಧ ಕಪ್ಪ ಕೊಬ್ಬರಿ ಹಾಕೊತಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಕ್ತಿದ್ದೀನಿ. ಅಂದರೆ 3 ಅರ್ಧ ಕಪ್ ಹಾಕೊಂಡಿನಿ ನಾನಿಲ್ಲಿ. ಫ್ಲೇವರಿಗೋಸ್ಕರ ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ. ಈ ರೀತಿ ಏಲಕ್ಕಿ ಪೌಡರ್ ಇಲ್ಲ ಅಂದರೆ ನೀವೇನು ಮಾಡಿ, ಏಲಕ್ಕಿ ಇದ್ದರೆ ಅದನ್ನೇ ಹಾಕೋಬೋದು, ಒಂದು 2-3. ಇಲ್ಲಿ ನಾನು ಸ್ವಲ್ಪನೇ ಕಾಜು ಹಾಕ್ತಿದ್ದೀನಿ. ಕಾಜು ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ಇದ್ರೆ, ಅಥವಾ ಬಾದಾಮ್ ಹಾಕೋಬೋದು, ಅಥವಾ ಕಾಜು ಬಾದಾಮ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ನೋಡಿ ಎಲ್ಲನೂ ಸ್ಮೂತಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ಈ ರೀತಿ ರುಬ್ಕೋಬೇಕು, ತರಿಯಾಗಿರಬಾರ್ದು, ಈ ರೀತಿ ಸ್ಮೂತಾಗಿ ಇರಲಿ. ಇವಾಗ ಕಡಾಯಿನಲ್ಲಿ 1 ಕಪ್ ಆಗುವಷ್ಟು ಇಲ್ಲಿ ಬೆಲ್ಲ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ಇವಾಗ ಪೂರ್ತಿಯಾಗಿ ಈ ಬೆಲ್ಲ ಕರಗಬೇಕು, ಹಾಗೆ ನೀರ ಕುದಿ ಬರಬೇಕು, ಅಲ್ಲಿ ತನಕ ವೇಟ್ ಮಾಡಿ. ನೀರು ಕುದಿ ಬಂದಾದಮೇಲೆ ಅಂದರೆ ಬೆಲ್ಲ ಕರಗಿದ ಮೇಲೆ ಇದಕ್ಕೆ ಜಸ್ಟ್ ಒಂದು 3 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ಅಥವಾ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೋಬೇಕು. 3 ನಿಮಿಷ ಕುದಿಸಿದ್ರೆ ಏನಾಗುತ್ತೆ, ಲೈಟಾಗಿ ಈ ಪಾಕ ಸ್ವಲ್ಪ ಗಟ್ಟಿಯಾಗುತ್ತೆ. ಅಷ್ಟಾದ್ರೆ ಸಾಕು ನಮಗೆ. ಇಲ್ಲಿ 1 ಎಳೆ ಪಾಕ 2 ಎಳೆ ಪಾಕ ಬೇಕಿಲ್ಲ ನಮಗೆ. ಇವಾಗ ನೋಡಿ ಪೂರ್ತಿಯಾಗಿ ಬೆಲ್ಲ ಕರಗಿದೆ. ಕರಗಿದ ಮೇಲೆ ಒಂದು 3 ನಿಮಿಷ ಆಗೋ ತನಕ ಹಾಗೇ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡಿದ್ದೀನಿ. ಸ್ವಲ್ಪ ಅಂಟಾಗಿದೆ, ಅಷ್ಟಾದ್ರೂ ಸಾಕು. ಇವಾಗ ಇಲ್ಲಿ ಕಡಾಯಿನಲ್ಲಿ ಮತ್ತೆ ಎಣ್ಣೆ ಹಾಕ್ತಿದ್ದೀನಿ. ಸೊ ಎಣ್ಣೆ ಬಿಸಿಯಲ್ಲಿ, ಇವಾಗ ಎಣ್ಣೆ ಬಿಸಿ ಆಗೋ ತನಕ ನಾನಿಲ್ಲಿ ಪೂರಿ ಮಾಡ್ತಿದ್ದೀನಿ. ಮೊದಲಿಗೆ ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಹಿಡಿತೇವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಹಿಡ್ಕೊಂಡಿನಿ. ಅಂದರೆ ಪೂರಿಗಿಂತ ಒಂದು ಸ್ವಲ್ಪನೇ ಜಾಸ್ತಿ ಆಗಿರಬೇಕು. ಇವಾಗ ಇಲ್ಲಿ ನಾರ್ಮಲ್ ಆಗಿ ಪೂರಿ ಯಾವ ರೀತಿ ಮಾಡ್ಕೊತೀವಿ ನೋಡಿ ಅದೇ ರೀತಿ ಇದು ಕೂಡ ಲಟ್ಟಿಸ್ಕೊಂಡು ತೊಗೋಬೇಕು. ಸ್ವಲ್ಪ ದಪ್ಪನೇ ಇರಲಿ, ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಸೊ ಮಿಸ್ ಮಾಡ್ತೀವಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ರುಚಿಯಾಗಿರುತ್ತೆ. ಓಕೆ ನೋಡಿ, ನಾನಿಲ್ಲಿ ನಾರ್ಮಲಾಗಿ ಪೂರಿ ಯಾವ ರೀತಿ ಕರಿತೇವಲ್ಲ ಅದೇ ರೀತಿ ಇದು ಕೂಡ ಈ ರೀತಿ ಎಣ್ಣೆಯಲ್ಲಿ ಇದನ್ನು ಕರ್ದು ತಗೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿ ಇರಲಿ. ಬಿಸಿ ಇದ್ದಾಗ ಈ ರೀತಿ 2 ಕಡೆಗೆ ಲೈಟಾಗಿ ಕಲರ್ ಬರಬೇಕು. ಅದಕ್ಕೆ ಜಾಸ್ತಿ ಪೂರ್ತಿಯಾಗಿ ಕೆಂಪಾಗೋ ತನಕ ಏನು ಬೇಕಾಗಿಲ್ಲ. ಓಕೆ, ಎಲ್ಲ ಪೂರಿ ಇದೇ ರೀತಿಯಲ್ಲಿ ನಾನು ಕರ್ದು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಒಂದು 6-7 ಪೂರಿನ ನಾನಿಲ್ಲಿ ಒಮ್ಮೆನೇ ಕರಿತಿದ್ದೀನಿ. ಸೊ ಇದೇ ರೀತಿ ಎಲ್ಲ ಪೂರಿ ನೀವಿಲ್ಲಿ ಕರ್ಕೊಂಡು ತೊಗೋಬೋದು. ಓಕೆ ನೋಡಿ, ನಮ್ಮ ಪೂರಿ ರೆಡಿಯಾಗಿದೆ. ಇವಾಗ ಸ್ವಲ್ಪ ಎಲ್ಲಿ ದಪ್ಪನೇ ಇಲ್ಲಿ, ಅಂದರೆ ಜಾಸ್ತಿ ತೆಳ್ಳಗಿರಬಾರ್ದು, ದಪ್ಪನೇ ಲಟ್ಟಿಸ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಕರ್ದು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇಲ್ಲಿ ಪಾಕ ಕೂಡ ನಾನು ಮುಚ್ಚಿಟ್ಟಿದ್ದ ಸ್ವಲ್ಪ ಬಿಸಿ ಆಗಿರಬೇಕು, ಅಂದರೆ ಉಗುರು ಬೆಚ್ಚಗಾಗಿರಬೇಕು ಅಷ್ಟೇ, ಜಾಸ್ತಿ ಬಿಸಿ ಕೂಡ ಇರಬಾರ್ದು. ಇವಾಗ ಏನಿಲ್ಲ, ಈ ಪಾಕದಲ್ಲಿ ಈ ಪೂರಿನ ಈ ರೀತಿ ಹಾಕಬೇಕಾಗುತ್ತೆ. ಓಕೆ ನೋಡಿ, ಎಲ್ಲನೂ ಇದೇ ರೀತಿ ಒಂದೇ ಸಲ ನಾನಿಲ್ಲಿ ಪಾಕದಲ್ಲಿ ಪೂರಿನ ಹಾಕಿ ಸೈಡಿಗೆ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಅಂದರೆ ಇಲ್ಲಿ ಉಗುರು ಬೆಚ್ಚಗಿರಬೇಕು ಈ ಪಾಕ ಅಷ್ಟೇ. ಓಕೆ ನೋಡಿ, ಎಲ್ಲನೂ ಒಂದೊಂದಾಗಿ ನಾನು ಈ ಪಾಕದಲ್ಲಿ ಹಾಕಿಡ್ತಿದ್ದೀನಿ. ಸೊ ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಈ ರೆಸಿಪಿಗೆ ಏನಂತ ಹೆಸರಿಡ್ತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ನೋಡಿ, ಇವಾಗ ನಾವು ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾವಲ್ಲ, ಸೊ ಅದನ್ನು ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈ ಪೌಡರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ, ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ. ಓಕೆ, ಇವಾಗ ಈ ಪೌಡರ್ ಹಾಕ್ಕೊಂಡು ನೀವು ಒಂದು 2 ಚಮಚ ನಂತರ ಈ ರೀತಿ ಸುತ್ತಿದ್ರೆ ಆಯಿತು. ಈ ರೀತಿ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೂಡ ಮಾಡಿ ಹಾಕ್ಬೋದು. ಸೊ ನನ್ನ ಮಕ್ಕಳಿಗೆ ಕೂಡ ನಾನು ಆವಾಗವಾಗ ಮಾಡ್ತಿರ್ತೀನಿ. ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೋಸ್ಕರ ಮಾಡೋದಾದರೆ ಈ ರೆಸಿಪಿ. ಇಲ್ಲಿ ಮಕ್ಕಳಿಗೋಸ್ಕರ ಮಾಡೋದಾದರೆ ನೀವೇನು ಮಾಡಿ, ರುಬ್ಕೊತೇವಲ್ಲ ಅಲ್ಲಿ ಆ ಜಾಗಕ್ಕೆ ಸ್ವಲ್ಪ ಕಾಜು ಬಾದಾಮ ಅಥವಾ ನಿಮ್ಗೆ ಇಷ್ಟವಾಗಿರುವಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ರುಬ್ಕೋಬೋದು. ಓಕೆ ನೋಡಿ, ರುಚಿಯಾಗಿರುವಂತಹ ಸೂಪರ್ ಆಗಿರುವಂತಹ ಸ್ವೀಟ್ ಪೂರಿ ರೆಸಿಪಿ ರೆಡಿಯಾಗಿದೆ. ತಣ್ಣಗಾದರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಸೊ 4 ತಿಂದು ಬಿಡ್ತಾರೆ ಒಬ್ಬರೇ, ಅಷ್ಟು ರುಚಿಯಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್.